ಸೊ ಫ್ರೆಂಡ್ಸ್ ನಮಗೆ ಓಕೆ ಬ್ರೋ, ನೀವು ಇಲ್ಲಿ ಮಾಡ್ತೀರಾ? ಓಕೆ. ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಬ್ರೋ ಬ್ರೋ ಏನೋ ಸೌಂಡ್ ಬಂತು ಇವಾಗ, ಏನೋ ಸೌಂಡ್ ಬಂತು. ಹಾಂ ಏಯ್ ಅಂದಂಗೆ ಸೀರಿಯಸ್ ಆಗಿ ಪಕ್ಕ ಹೆಂಗೆ ಗೊತ್ತಾ ಅದು ಬಂದಿರೋದು? ಹೆಂಗೆ ಗೊತ್ತಾ ಬಂದಿರೋದು? ಇಲ್ಲಿ ನೋಡಿಲ್ಲ, ಏಯ್ ಹಿಂಗೆ ಬಂತು ಸೌಂಡು. ಓಕೆ ಯಾವುದು ಮಾತಾಡ್ತಿಲ್ಲ ಅಲ್ವಾ? ಹೌದು. ಅದಕ್ಕೋಸ್ಕರ ಸ್ವಲ್ಪ ಡೌಟ್ ಇತ್ತು. ಸೊ ಫ್ರೆಂಡ್ಸ್ ಇಲ್ಲಿ ಒಂದು ಬೊಂಬೆ ಬರ್ತಿದ್ದಾರೆ, ಅದನ್ನು ತೋರಿಸ್ತೀನಿ ನೋಡಿ ಹೆಂಗಿದೆ. ನೋಡಿ ಬೊಂಬೆಗಳು ಹೆಂಗೆ ಬರ್ದಿದ್ದಾರೆ ನೋಡಿ. ಸೊ ಫ್ರೆಂಡ್ಸ್ ಇಲ್ಲೇ ಜಿನ್ ಇರೋದು. ಜಿನ್ ಹತ್ರಕ್ಕೆ ನಾನು ಯಾವತ್ತೂ ಹೋಗಿದ್ದಿಲ್ಲ, ಎಕ್ಸ್ಪೀರಿಯೆನ್ಸು ಆಗಿದ್ದಿಲ್ಲ. ಸೊ ಇವಾಗ ಧೈರ್ಯವಾಗಿ ಏನಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಇಲ್ಲಿ ಬಂದ್ಬಿಟ್ಟು ಜಿನ್ನ ತೆಗೆದುಬಿಟ್ಟಿದ್ದಾರೆ. ರಾಯಲ್ ಬಿಹಾರಿ ಅನ್ನೋರು ಬಂದು ವಿಡಿಯೋ ಮಾಡಿ ಜಿನ್ನ ತೆಗೆದುಬಿಟ್ಟಿದ್ದಾರೆ. ಸೊ ಅದರಿಂದ ಆ ಧೈರ್ಯದಲ್ಲಿ ಹೋಗ್ತಾಯಿದ್ದೀನಿ. ಓ ಗಂಭೀರ. ನೋಡಿ ಫ್ರೆಂಡ್ಸ್ ಅಲ್ಲಿ ಹೋಗಿ ಕೂತ್ಕೊಂಡಿದೆ. కీర్తన గారు, నేను చివరిగా ఒకటే అడుగుతాను. నేను నీకోసం ఇంత చేశాను, నేను చాలా చేశాను నీకోసం, చాలా ಜಾಸ್ತಿ ಮಾಡಿದ್ದೀನಿ ನಾನು ನಿನಗೋಸ್ಕರ. ಅರ್ಥ ಆಗ್ತಿದೆಯಾ? ಪ್ಲೀಸ್ ನನಗೆ ಸ್ವಲ್ಪ ಕ್ವಶನ್ಸ್ ಇದೆ. ನೀನು ಕಾಣಿಸಿದ್ರೇನು ಚೆನ್ನಾಗಿರುತ್ತೆ, ಕ್ವಶನ್ಸ್ ಆನ್ಸರ್ ರಿಪ್ಲೈ ಕೊಡಿದ್ರೂ ನನಗೆ ಚೆನ್ನಾಗಿರುತ್ತೆ. ಪ್ಲೀಸ್ ನನಗೋಸ್ಕರ. ಕೀರ್ತನ ಅವರೇ, ಶಾಡೋ ಲಾಗೆ ಅಂತ ಶಾಡೋ ಥರ ಕಾಣಿಸ್ತಿದೆ. ಶಾಡೋ ಥರ ಕಾಣಿಸ್ತಿದೆ. ಯಾರದು? కీర్తన్ గారు, కీర్తన గారు, నదియా బ్రో, ఏమైనా రెస్పాన్స్ ఉందా ఏమన్నా? ಸೊ ನಾವು ಗಬ್ಬಿಲ ಹತ್ರ ಹಾವು ಹತ್ರ ಎಲ್ಲ ಹುಷಾರಾಗಿರ್ಬೇಕು ಫ್ರೆಂಡ್ಸ್. ಸೊ ಆ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಈ ಜಿನ್ ಹೆಂಗೆ ತೆಗೆದವ್ರೆ ಏನು ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿದೆ. ಯಾರು ಬ್ರೋ ಇಲ್ಲಿ ಸೌಂಡ್ ಬರ್ತಿದೆ? ನಜಿಯಾ ಅದು. ಇಲ್ಲಿ ಇವಾಗ ಏನೋ ಬೇರೆ ಸೌಂಡ್ ಬಂತು ಫ್ರೆಂಡ್. ಗಬ್ಬಿಲ ನನ್ನ ಹತ್ರನೇ ಓಡಾಡ್ತಿದೆ.
ಫುಲ್ಲು ಸರೌಂಡಿಂಗ್ ಎಲ್ಲ ಗಿಡ ಮರಗಳ ಎಲ್ಲ ಫುಲ್ಲು ಸುತ್ತು. ఏం లేదు బ్రో, ఏం లేదు, ಏನಿಲ್ಲ ಬ್ರೋ, ಏನಿಲ್ಲ. ಇಲ್ಲ ಗೊತ್ತಿಲ್ದಿರಂಗೆ ಬಾಟಲ್ ತುಳಿದ್ಬಿಟ್ಟೆ. ಬ್ರೋ ಏನೋ ಸೌಂಡ್ ಬರ್ತಿದೆ ಬ್ರೋ ಹೋಟ್ಲಲ್ಲಿ. ಏನೋ ಎಲ್ದಾಡೋ ಸೌಂಡ್ ಮಾತ್ರ ಕ್ಲಿಯರಾಗಿ ಕೇಳಿಸ್ತಿದೆ ಫ್ರೆಂಡ್ಸ್. ಈ ಕಡೆ ಏನೋ ಸೌಂಡ್ ಕೇಳಿಸ್ತಿದೆ. ಇದು ಯಾವುದೋ ಹುಳ ಬೇರೆ ಇದೆ. ಓ ಏನಾಯ್ತು ಕೇತನ ಅವರೇ? ಅಷ್ಟೇನಾ? ನನ್ನ ಜೊತೆ ನನ್ನಿಂದ ಕಟೀಫ ನಿನಗೆ? ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ. ಫುಲ್ ರೈನ್ ಗೈಸ್ ನೋಡಿ, ಈ ಥರ ಇದೆ. ಅವರು ನದಿಗೋಸ್ಕರ ಹೋಗಿದ್ದಾನೆ. ಇಲ್ಲಿ ನಾನು ಜಾಸ್ತಿ ಟೈಮು ಮಾಡಿದ್ದೀನಿ, ಬಟ್ ಇಲ್ಲಿ ಯಾವಾಗಲೂ ಗೋಸ್ಟು. ಬ್ರೋ 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 ಒಕ್ಕ ನಿಮಿಷ ಬನ್ನಿ. ಎಲ್ಲಿ ಬ್ರೋ, ಏನಾಯ್ತು? ಯಾಕೆ ಬ್ರೋ? ಏನೋ ಕಾಣಿಸ್ತಿದೆ ಬ್ರೋ. ನೋಡ್ದೆ. ಓಕೆ, ಇಲ್ಲೇ ಇರ್ತೀನಿ. ಫ್ರೆಂಡ್ಸ್, ಅಲ್ಲಿ ನೋಡಿದ್ರೆ ನೀವು ಯಾರೋ ಕೂತಿರೋ ಥರ ಇದ್ದಾರೆ. ಬ್ರೋ ಸೇಮ್ ಟು ಯು, ನನಗೂ ಹಂಗೆ ಇದೆ, ನಡುಗ್ತಿದೆ ಬ್ರೋ ನನಗೆ. ಸೊ ಫ್ರೆಂಡ್ಸ್, ಇಷ್ಟೇ ಝೂಮ್ ಮಾಡೋಕ್ಕಾಗೋದು, ಇದಕ್ಕೆ ಮೇಲೆ ಝೂಮ್ ಮಾಡೋಕ್ಕಾಗಲ್ಲ. ಕೀರ್ತನ ಅವರೇ, ನೀವೇನಾ ಇದು? ಬ್ರೋ ಬಂತು, ಸೌಂಡ್ ಬಂತು. ಕೀರ್ತನ ಅವರೇ, ನನ್ನ ಕನ್ಸಲ್ ಬಂದಿತ್ತು, ನೀವೇನಾ? ಬ್ರೋ ಕನ್ಫರ್ಮ್ ಆಯ್ತು. ಕೀರ್ತನ ಅವರೇ, ನನ್ನ ಏನಕ್ಕೆ ಮತ್ತೆ ನೀವು ಕರ್ಸಿದ್ರಿ ಅಂತ ನನಗೆ ಅರ್ಥ ಆಗಿಲ್ಲ. ನಾನು ಬರಬೇಕು ಅಂತಾನೆ ಅಲ್ವಾ ನೀವು ಮಾಡಿತ್ತು? ಬ್ರೋ ಅಲ್ಲಿದ್ದಾರೆ ನೋಡಿ, ನಜಿಯಾ ಸೌಂಡ್ ಬರ್ತಿದೆ ಹಿಂದ್ಗಡೆ. ಓಕೆ, ಕೇಳಿ ಬ್ರೋ. ಕೀರ್ತನ ಅವರೇ, ಒಂದೇ ಕೇಳ್ತೀನಿ, ನನ್ನ ಕ್ವಶನ್ ಒಂದೇ ಇದೆ, ಪ್ಲೀಸ್ ಆನ್ಸರ್ ಮಾಡ್ತೀರಾ? ಓಕೆ. ಓಕೆ. ಜಿನ್ ಇಲ್ಲಿಂದ ಹೋಗಿ ನಿಮಗೆ ಫ್ರೀಡಮ್ ಸಿಕ್ಕಿದೆಯಾ ಇಲ್ವಾ? ಸಿಕ್ಕಿದ್ರೆ ಸೌಂಡ್ ಮಾಡಿ, ಇಲ್ಲ ಅಂದರೆ ಸೈಲೆಂಟ್ ಆಗಿ. ವಾ ಬ್ರೋ, ಫ್ರೀಡಮ್, ಎಸ್, ಸಕ್ಸಸ್ ಬ್ರೋ, ಸೆನ್ಸೇಷನ್ ಬ್ರೋ, ಇದು ಸೆನ್ಸೇಷನ್ 100% ಬ್ರೋ, ಇದು ಓಪ ವಾವ್. ಥ್ಯಾಂಕ್ ಯು ಗಾಯ್ಸ್. ಇದು ಫಸ್ಟ್ ಟೈಮ್ ಅಲ್ಲ, ಇದು
ನನಗೆ 2-3 ಟೈಮ್ಸ್ ಹಂಗೆ ದೂರದಿಲ್ಲ ನೈಟ್ ವಿಷನಲ್ಲಿ ಕಾಣಿಸಿದೆ ಹೊತ್ತು. ಏನು ಬ್ರೋ? ಅವ್ರನ್ನ ಮಲ್ಲೇಶ್ ಅವರ ಡ್ರೀಮಲ್ಲಿ ಹೋಗಿ ನೀನು ಯಾಕೆ ಅವ್ರನ್ನ ಕರೆಸಿದೀಯ ಇಲ್ಲಿಗೆ? ಏನಾದರೂ ನಿನಗೆ ಹೆಲ್ಪ್ ಬೇಕಾ? ಏನಾದರೂ ಕೊಡಬೇಕಾ? ಓಹ್ ಬ್ರೋ, ಏನೋ ಹೆಲ್ಪ್ ಅಂತಾರ ಬ್ರೋ. ಹಾಂ, ನಾನು ಹೆಲ್ಪ್ ಮಾಡ್ಬೇಕಂತ? ಕೀರ್ತನ ಅವರೇ ಹೇಳಿ, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ಏನು ಹೆಲ್ಪ್ ಬೇಕಾಗಿದೆ? ಕೀರ್ತನ ಅವರೇ, ಏನು ಹೆಲ್ಪ್ ಬೇಕಾಗಿದೆ ನನ್ನ ಹತ್ರ ಇಂದ ನಿಮಗೆ? ಬ್ರೋ, ನನಗೆ ಯಾಕೋ ಹೆಡ್ ಮೂವ್ ಆಗ್ತಿದೆ, ನೋ ಅನ್ನೋ ಥರ ಹೆಡ್ ಮೂವ್ ಆಗ್ತಿದೆ ಬ್ರೋ, ಬೇಡ ಅನ್ನೋ ಥರ ಕೆಲಸ್ತಿದೆ. ಹಾಂ, ಕೀರ್ತನ ಅವರೇ, ನಾನು ನಿಮ್ಮ ಮನೆಗೆ ಏನಾದರೂ ಮೆಸೇಜ್ ಹೇಳ್ಬೇಕಾ? ನಿಮ್ಮ ಮನೆಯವ್ರಿಗೆ ಏನಾದರೂ ಮೆಸೇಜ್ ಹೇಳ್ಬೇಕಾ ನಾನು? ಬ್ರೋ, ಸೌಂಡ್ ಬಂತು, ಕೇಳಿಸ್ತಾ ನಿಮಗೆ? ನೋಡಿ ಫ್ರೆಂಡ್ಸ್, ಅವ್ರು ಅಲ್ಲಿದ್ದಾರೆ. ಅವ್ರ ಕೈ ತೋರಿಸಿ ಬ್ರೋ, ಕೈ ತೋರಿಸಿ ಮುಂದಕ್ಕೆ. ಕೈ ನಿಮ್ಮ ಕೈ ಮುಂದಕ್ಕೆ ತೋರಿಸಿ. ನಿಮ್ಮ ಕೈ ಸ್ವಲ್ಪ ತೋರಿಸಿ. ಸೊ ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಿದ್ದಾರೆ ನೋಡಿ, ಅವ್ರು ಅಲ್ಲಿದ್ದಾರೆ. ಕಾಣಿಸ್ತಿದ್ದೀರಾ ಬಿಡಿ ಬ್ರೋ, ಇಲ್ಲೇ ಇದ್ದಾರೆ. ನೀವು ಕಾಣಿಸಿದ್ರಿ ಬಿಡಿ, ಕಾಣಿಸಿದ್ರಿ ಬ್ರೋ. ಹತ್ರಕ್ಕೆ ಹೋಗೋಣ. ಓಕೆ, ಕೇಳಿ. ಸೊ ಹತ್ರಕ್ಕೆ ಬರ್ಬೋದಾ ಅಂತ ಕೇಳ್ತಿದ್ದಾರೆ ಫ್ರೆಂಡ್ಸ್. ಏನು ಬ್ರೋ? ಸೌಂಡ್ ಬಂತು, ನನಗೂ ಕೇಳಿಸ್ತು. ಬೇಡ ಅಂತಿದಾರಾ ಬ್ರೋ? ಎಲ್ಲಿ ಬ್ರೋ? ಎಲ್ಲಿ ಬ್ರೋ? ಬ್ರೋ, ಇದೇನಿದು ಕಾಣಿಸ್ಕೊಂಡು ಅಷ್ಟೊತ್ತು ಕುತ್ಕೊಂಡಿದ್ರು ಬ್ರೋ. ನಾವು ಚಾನ್ಸ್ ಮಿಸ್ ಮಾಡ್ಕೊಂಡ್ರ ಏನು ಅನಿಸ್ತಿದೆ? ನಿಮ್ಗೇನು ಅನಿಸ್ತಿದೆ? ಇಲ್ಲೇ ತಾನೇ ಇದೀತವ್ರು. ಅವ್ರು ಇವಾಗ ನನ್ನ ಹತ್ರ ಹೆಲ್ಪ್ ಕೇಳ್ದಂಗ ಇಲ್ಲ ಹೆಂಗೆ? ಇಲ್ಲೇ ಬ್ರೋ, ಇಲ್ಲೇ. ಅಲ್ಲ, ಅವ್ರು ನನ್ನ ಹತ್ರ ಹೆಲ್ಪ್ ಕೇಳ್ದಂಗ. ಅವ್ರ ಕೈ ಇಲ್ಲ, ಕೈ ಇಲ್ವಾ? ಸ್ಟ್ರೈಟಾಗಿ ನೋಡ್ತಿದ್ರೆ ನನ್ನ ಐಸ್ಗೆ ನೀಟಾಗಿ ಕಾಣಿಸ್ತಿದೆ. ಇಲ್ಲಿ ನೋಡಿ, ಈ ಚಿಕ್ಕ ಡಿಸ್ಪ್ಲೇ ಅಲ್ಲಿ ನನಗೆ ಏನು ಕಾಣಿಸ್ತಿಲ್ಲ. ಟೆನ್ಷನ್ ಆಗ್ತಿದೆ. ಹೋಗೋಣ ಬನ್ನಿ, ಹೋಗೋಣ. ಕೀರ್ತನವ್ರ, ನೀವೇನಕ್ಕೆ ಇದ್ದಕ್ಕಿದ್ದಂಗೆ ಮಾಯ ಆದ್ರಿ ಅಂತ ಅರ್ಥ ಆಗಿಲ್ಲ. ಸೌಂಡು ನಜಿಯಾ ಸೌಂಡು. ಹೌದು ಬ್ರೋ, ನನ್ಗೆ ಕನ್ಫ್ಯೂಷನ್ ಆಗ್ತಿದೆ. ಇವಾಗ ಕೀರ್ತನ ಅವ್ರು ಏನಕ್ಕೆ ಇದ್ದಕ್ಕಿದ್ದಂಗೆ ಏನಕ್ಕೆ ಮಾಯ ಆದ್ರು ಅವರು? ನನಗೆ ಸ್ಟಾರ್ಟಿಂಗ್ ಟೈಮ್ಸಲ್ಲಿ ಕೀರ್ತನ ಅವರು ಲೊಕೇಶನ್ಗೆ ಬರೋ ಸ್ಟಾರ್ಟಿಂಗ್ ಟೈಮ್ಸಲ್ಲಿ ಇಲ್ಲಿದ್ದೆ. ಅಲ್ಲಿಂದ ನನಗೆ ಕಾಣಿಸ್ಕೊಂಡಿದ್ದೆ. ಅಲ್ಲಿಂದನಾ ನೋಡ್ತಾ ಇದ್ದೆ. ನನಗೆ ಭಯ ಆಗ್ತದೆ. ಫಸ್ಟ್ ಟೈಮ್ ಅಲ್ವಾ ಎಕ್ಸ್ಪೀರಿಯನ್ಸ್ ಅದು. ಅಲ್ಲ ಬ್ರೋ, ಇವಾಗ ಅವ್ರು ನನ್ನ ಹತ್ರ ಹೆಲ್ಪ್ ಕೇಳಿದ್ರಾ ಇಲ್ವಾ? ಹೆಲ್ಪ್ ಐತೆ, ಏನು ಹೆಲ್ಪ್ ಅಲ್ಲ, ಬೆಂಗಳೂರಲ್ಲೇ ನಾನಿರೋದು. ಅದರಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸು ಬೆಂಗಳೂರಲ್ವಾ? ನನಗೆ ಹಂಗೆ ಡೌಟ್ ಹೊಡಿತಿದೆ. ಬಟ್ ನನಗೆ ಅಲ್ಲಿಂದ ತಲೆ ಹಿಂಗೆ ಶೇಕ್ ಆಗ್ತಿರೋ ಥರ ಕ್ಲಿಯರಾಗಿ ಬೇಡ ಅನ್ನೋ. ಬೇಡ ಅಂತ.
ನನಗೆ ಏನಾದರೂ ಇದು ಸ್ಮೋಕಿ ಥರ ಶೇಕ್ ಇದೆ, ಶೇಕ್ ಥರ ಕಾಣಿಸ್ತಿದೆ. ನನಗೆ ತಲೆ ಕ್ಲೀನಾಗಿ ಹಿಂಗೆ ಬೇಡ ಇದೆ ಅಲ್ವಾ, ಅದಕ್ಕೋಸ್ಕರ ನಿಮಗೆ ನನಗೆ ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ಅದೇನಂತಂದ್ರೆ ಕೀರ್ತನ ಅವ್ರ ಹತ್ರ ಹೆಲ್ಪ್ ಕೇಳ್ತಿದ್ರೆ ಸೌಂಡ್ ಮಾಡ್ತಿದ್ದಾರೆ, ಬಟ್ ತಲೆ ಬಂದ್ಬಿಟ್ಟು ಬೇಡ ಅನ್ನೋ ಥರ ಶೇಕ್ ಮಾಡ್ತಿರೋದು ನನಗೆ ಕಣ್ಣಲ್ಲಿ ಕ್ಲೀನಾಗಿ ನೋಡಿದ್ದೀನಿ ನಾನು. ಗಾಯ್ಸ್ ಸೌಂಡು ಬೇಡನಾ ಬೇಕಾ ಬ್ರೋ, ನನಗೆ ಅರ್ಥ ಆಗ್ತಿಲ್ಲ. ಹಾರ್ಟ್ ಅಟ್ಯಾಕ್ ಬಂದಿದೆ ನನಗೆ. ಅಲ್ಲ, ನಿಮಗೆ ಬೆಂಗಳೂರಲ್ಲಿ ಅವರು ಇವ್ರ ಲೊಕೇಶನ್ ಗೊತ್ತಾ? ಕೀರ್ತನ ಅವ್ರ ಫ್ಯಾಮಿಲಿ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾ? ನನಗೇನು ಗೊತ್ತಿಲ್ಲ ಬ್ರೋ. ಒಬ್ಬ ಫೋನ್ ನಂಬರ್ ಐತೆ, ಆದರೆ ಇದೇ ನಮಗೆ ಮತ್ತೆ ಮಾಡಬೇಡ ನನಗೆ ಅಂತ ಹೇಳಿದ್ದಾರೆ ಅವರು ರಿಲೇಟಿವ್. ಅದೇ ಟ್ರೈ ಮಾಡಿದ್ದಾರೆ ಫೋನಲ್ಲಿ, ಮತ್ತೆ ಮಾಡಬೇಡ ನಮಗೆ ನೋವು ಜಾಸ್ತಿ ನೋವು ಆಗ್ತಿದೆ ಅದು. ನನಗೆ ಅವ್ರ ಲೊಕೇಶನು ಗೊತ್ತಿಲ್ಲ ಫ್ರೆಂಡ್ಸ್, ಗೊತ್ತಿದ್ರೆ ನಾನಾದರೂ ಹೋಗಿ ಮಾತಾಡ್ತಿದ್ದೆ. ಹೋಗಿ ಮಾತಾಡಿ ಏನಂತ ಹೇಳೋಣ. ಅವ್ರ ಮನೆಯಲ್ಲಿ ನೆಟ್ತಾರೆ ಏನಂತಾರೆ ಬಯಟಿಗೆ ಎತ್ತಿ ತಲೆಮೇಲೆ ಸರ್ ಅಷ್ಟೇ. ಇಂಡಿಗೆ ಹೇಳ್ತೇವಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಇದು ಗೊತ್ತಿಲ್ಲ ಅಂತೆ, ಅದು ನಾವು ಮಾಡ್ತಿದ್ವಿ ಇಲ್ಲಿ ಅಂತ ಗೊತ್ತಾಗದೆ ನಾವು ಇಷ್ಟು ದಿನ ತೆಲುಗುದಲ್ಲಿ ಮಾಡಿದೀವಿ ಅಲ್ವಾ, ಅವ್ರಿಗೆ ಹೆಂಗ್ ಹೋಗುತ್ತೆ. ನನ್ನಿಂದ ಹೋಗ್ಬೋದೇನೋ ಮೋಸ್ಟ್ಲಿ. ಹೋದ್ರು ಮಾತಾಡು ಹೇಳ್ಬೋದು ಬ್ರೋ, ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಈ ತರ ಇಷ್ಟು ದಿನ ಈ ತರ ನಾನು ಈ ಟೈಪಲ್ಲಿ ನಾನು ಥಿಂಕ್ ಮಾಡಿಲ್ಲ. ಅಲ್ಲ, ನಾನು ಏನಂತೀನಂದ್ರೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅವ್ರಿಗೆ. ಯಾಕಂದ್ರೆ ಅವಾಗಲೇ ನೀವು ಮೇಲ್ಗಡೆ ಹೋಗಿದ್ರಾ ಅಷ್ಟು ಬೇಗ? ನೋಡು ಅಷ್ಟೇ ಬ್ರೋ, ಪವರ್ಸ್ ಇರ್ತಾವೆ ಅವುಗೆ ಬ್ರೋ. ನನಗೋಸ್ಕರ ಇನ್ನೊಂದು ಕೆಲಸ ಮಾಡಿ ನೀನು. ಏನು ಗೊತ್ತಾ, ಹೌಸಿಂಗ್ ರೈಟ್ಸ್ ಮತ್ತೆ ಎತ್ತು. ಈ ಸರಿ ನಾನು ಬೇರೆ ಥರ ಕ್ವಶನ್ಸ್ ಕೇಳ್ತೀನಿ, ಆಗುತ್ತಾ ಇಲ್ವಾ ನೋಡೋಣ. ಒಂದು ಕ್ಯಾಮ್ರಾ ಸಾಕ್ಬಿಡಿ. ಇಷ್ಟು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್. ನನಗೂ ಅಷ್ಟೇ, ಬಟ್ ಇಲ್ಲಿ ನೋಡಿದೆ ನಾನು, ಬಟ್ ಕೆಳಗಡೆಯಿಂದ ಫಸ್ಟ್ ಟೈಮ್ ನಾನು ನೋಡಿರೋದು. ಹೌದು, ಕೀರ್ತನ ಅವ್ರನ್ನ ನಾನು ಜಾಸ್ತಿ ಬ್ರೋ ನೀವು ಹ್ಯಾಪಿ ಖುಷಿಯಾಗಿ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಖುಷಿನಾ ಇಲ್ಲ ಏನಾದರೂ ಇಶ್ಯೂಸ್ ಇದೆಯಾ ಅಂತ ಏನಾದ್ರೆ ಎಲ್ಲ ಅಂದರೆ ಖುಷಿ ಇದ್ದು ಬಟ್ ಏನೋ ಮಿಸ್ ಮಾಡ್ತಿದ್ದೀರಾ ಅಂತ ನನಗೂ ಅರ್ಥ ಆಗ್ತಿದೆ. ಏನು ಡೌಟ್ಸ್ ಇದೆ ನನಗೆ. ನೀವು ನಿಮ್ಮ ಡೌಟ್ಸ್ ಏನಿದೆ ನೀವು ಕೇಳಿ ಹೌಸಿಂಗ್ ರಾಟ್ಸಲ್ಲಿ. ಮತ್ತೆ ಇನ್ನೊಂದ್ಸರಿ ನನ್ನ ಡೌಟ್ಸ್ ನಾನು ಕೇಳ್ತೀನಿ ಫಸ್ಟು. ನನ್ನ ಡೌಟ್ಸ್ ಎಲ್ಲ ಕೇಳ್ಬಿಡ್ತೀನಿ, ಅದಾದಮೇಲೆ ನೀವು ನಿಮ್ಮ ಡೌಟ್ಸ್ ಏನಿದೆಯೋ ಕೇಳಿ. ಇವಾಗಲ ಆದರೂ ಈ ಡೌಸಿಂಗ್ ಲಾಕ್ಸ್ನ ಪ್ಲೀಸ್ ಆನ್ಸರ್ ಕೊಡಿ ದಯವಿಟ್ಟು. ನಾನು ಇಷ್ಟು ಕಷ್ಟ ಬಿದ್ದು ಅಷ್ಟು ದೂರದಿಂದ ಬಂದಿರೋದಕ್ಕೆ ಒಂದು ಮುಕ್ತಿ ಸಿಗಲಿ ಅಂತ ಅಂದ್ಬಿಟ್ಟು ಏನೋ ಸಾರಿ ಫ್ರೆಂಡ್ಸ್, ನಾನು ಯಾವುದೋ ಡೈಲಾಗ್ ಯೂಸ್ ಮಾಡಿದ್ದೀನಿ, ಅದು ಕರೆಕ್ಟಾಗಿ ಇಲ್ವೋ ಗೊತ್ತಿಲ್ಲ. ಒಂದು ನನಗೆ ಹೆಲ್ಪ್ ಆಗಲಿ, ಇಷ್ಟು ದೂರ ಬಂದಿರೋದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿ ಅಂತ ಅಂದ್ಬಿಟ್ಟು ದಯವಿಟ್ಟು ನನಗೆ ನನ್ನ ಕ್ವಶನ್ಸ್ಗೆ ಆನ್ಸರ್ ಮಾಡಿ. ಕೀರ್ತನ ಅವರೇ ರೆಡಿ? ಸೊ ಕೀರ್ತನ ಅವರೇ, ನೀವು ಲೈವಲ್ಲಿ ಇಲ್ಲಿ ಕೂತಿರ್ಬೇಕಾದ್ರೆ ನಾನು ಕ್ವಶನ್ ಕೇಳಿದೆ, ನೀವೇನ ನನ್ನ ಕನ್ಸಲ್ಲಿ ಬಂದಿರೋದಂತ. ಸೊ ಇವಾಗ ಮತ್ತೆ ಕೇಳ್ತೀನಿ ನನ್ನ ಕನ್ಫರ್ಮೇಷನ್ಗೋಸ್ಕರ. ಈ ರಾಡ್ನ ನೀವೇ ಬಂದಿರೋದಾದ್ರೆ ಈ ಥರ ಸೇರಿಸಿ, ಇಲ್ಲಾಂದ್ರೆ ಹಿಂಗೆ ಬಿಡಿಸಿ. ದಯವಿಟ್ಟು ಆನ್ಸರ್ ಮಾಡಿ, ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀನಿ, ದಯವಿಟ್ಟು ಆನ್ಸರ್ ಮಾಡಿ. ಸೊ ಕೀರ್ತನ ಅವರೇ, ನನ್ನ ಕನ್ಸಲ್ಲಿ ಬಂದು ಈ ಲೊಕೇಶನ್ ಕನ್ಸಲ್ಲಿ ಬಂತು, ಅದರಲ್ಲಿ ಒಂದು ಆಕಾರ ಕಾಣಿಸ್ತು, ಅದು ನೀವೇನಾ? ಓಕೆ ತಾನೇ ಬ್ರೋ. ಸೊ ಥ್ಯಾಂಕ್ ಯು ಕೀರ್ತನ ಅವರೇ ಆನ್ಸರ್ ಮಾಡ್ತಿರೋದಕ್ಕೆ. ಆ್ಯಕ್ಚುಲಿ ನನಗೂ ಈ ಥರ ಡ್ರೀಮಲ್ಲಿ ಬಂದಿದೆ ಒಂದು ಟೈಮಲ್ಲಿ, ಅದು ಇವಾಗ ಇವ್ರಿಗೆ ಇವಾಗ ಸ್ವಲ್ಪ ಸಮಾಧಾನ ಆಗ್ತಿದೆ ಸೀರಿಯಸ್ ಆಗಿ. ರೆಡಿ? ಸೊ ಥ್ಯಾಂಕ್ಸ್ ಕೀರ್ತನ ಅವರೇ. ಕೀರ್ತನ ಅವರೇ, ನನ್ನ ಹತ್ರ ಇಂದ ನಿಮ್ಗೆ ಏನಾದರೂ
ಹೆಲ್ಪ್ ಬೇಕಾಗಿದ್ಯಾ? ಅದಕ್ಕೆ ನನ್ನ ಕರ್ಸಿದ್ರಾ? ಏನ್ ಬ್ರೋ? ಓಕೆ, ಅಲ್ಲ ನಾನು ಏನು ಹೆಲ್ಪ್ ಮಾಡಲಿ? ಏನು ಅಡಗಲ್ಲ? ಏನು ಹೆಲ್ಪ್ ಇದೆ? నేను అడుగుదాను ಅದಕ್ಕೆ ಕ್ವಶನ್ಸ್ అది ఏం ಹೆಲ್ಪ್ కావాలా ఏంటి ಅಂತ ಕೇಳಿ ಬ್ರೋ. ನಾನು ಕನ್ಫ್ಯೂಷನಲ್ಲಿ ಇದ್ದೀನಿ, ನನಗೆ ಏನು ಹೆಲ್ಪ್ ಮಾಡೋಕ್ಕಾಗುತ್ತೆ ನನ್ನ ಕೈಯಲ್ಲಿ ಅಂತ. ನನ್ನ ಹತ್ರ ಒಂದು ಕ್ವಶನ್ ಇದೆ. ಫುಡ್ ಏನಾದರೂ ಬೇಕಾ? ಫುಡ್ ಬೇಕಾದರೆ ಇವೆಲ್ಲ ಸೇರಿಸಿ, ಇವು ಎರಡನ್ನೂ ಸೇರಿಸಿ, ಇಲ್ಲಾಂದರೆ ಸಪ್ರೇಟ್ ಮಾಡಿ. ಫುಡ್ ಬೇಕಾ ಕೀರ್ತನ ಅವರೇ? ಫುಡ್ ಏನು ಬೇಡ. ಓಕೆ, ಇನ್ನೊಂದು ಕ್ವಶನ್ ಇದೆ. ಅದೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಏನಾದರೂ ಮಾತಾಡ್ಬೇಕಂತ ಅನ್ಕೊಂತಿದ್ದೀರಿ ಮತ್ತೆ ಕಾಲ್ ಮಾಡ್ಬೇಕಂತಾರೆ, ನಾವು ಟ್ರೈ ಮಾಡ್ತೀವಿ. ಓಕೆನಾ? ಈ ಟೈಮಲ್ಲಿ ಫೋನ್ ಎತ್ತಾರ? ಟ್ರೈ ಮಾಡೋಣ ಅಂದರೆ ಅವ್ರಿಗೆ ಇಷ್ಟ ಇದ್ರೆ ಇವತ್ತಾದ್ರೂ ನಾಳೆ ಆದರೂ ಮಾಡೋಣ ಅಂತ. ಸರಿ, ಓಕೆನಾ? ಬೇಕಾ? ಕಾಲ್ ಮಾಡಬೇಕಾ? ಮಾತಾಡ್ಬೇಕಂತ ಅನ್ಕೊಂತಿದ್ರೆ ನನಗೆ ಬೇಡ ಅಂತಿದ್ದಾರೆ. ಮತ್ತೆ ಏನ್ ಬೇಕು ಅವರಿಂದ? ಏನು ಹೆಲ್ಪ್ ಇದೆ? ಮಾಡ್ಬೇಕು. ಏನು ಹೆಲ್ಪ್ ಇದೆ ಕೀರ್ತನ ಅವರೇ? ನಾನು ನಿಮಗೆ ಮಾಡೋ ಥರ ಏನು ಹೆಲ್ಪ್? ಓಕೆ, ಏನಾದರೂ ಸಮಾಚಾರ ನಿಮ್ಮ ಹತ್ರ ಇರೋ ಸಮಾಚಾರ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಸೇರಿಸ್ಬೇಕಾ? ಇವರು ಮನೆಗೆ ಹೋಗಿ ಇಲ್ಲಾದರೂ ಡೈರೆಕ್ಟ್ ಆಗಿ ಇಲ್ಲಾದ್ರೂ ಫೋನ್ ಆಗಲಿ, ಮನೆಗೆ ಹೋಗಿ ಅವರು ಫ್ಯಾಮಿಲಿ ಮೆಂಬರ್ಗೆ ಮೀಟ್ ಮಾಡಿಕೊಂಡು ಏನಾದರೂ ನಿಮ್ಮ ಜೊತೆ ನಿಮ್ಮ ಬಗ್ಗೆ ಏನಾದರೂ ಬೇಕಂದ್ರೆ ಹೇಳ್ಬೇಕಂದ್ರೆ ನನಗೂ ಆನ್ಸರ್ ಕೊಡಿ. ಎಸ್ ಸರ್. ಅವ್ರ ಮನೆ ಅಡ್ರೆಸ್ಸು ನನಗೆ ಗೊತ್ತಿಲ್ಲ. ಫೋನಲ್ಲಿ ಕೇಳ್ಬೋದು. ಫೋನ್ ನಂಬರ್ ಹೌದು, ಕರೆಕ್ಟ್. ಏನು ಹೇಳ್ಬೇಕು? ಓಕೆ, ಏನಂತ ಹೇಳಬೇಕು ಅಂತ. ಓಕೆ, ನೀವು ಏನಾದರೂ ಸೇಫ್ ಇದೆಯಾ, ಏನೋ ಪ್ರಾಬ್ಲಮ್ ಇದೆ ಇಲ್ಲ ಅಂತ ಹೇಳ್ಬೇಕು ಅನ್ಕೊಂತಿದ್ದ. ಸೊ ಅವ್ರು ಹೇಳ್ತಿರೋದು ಏನಂತಂದ್ರೆ ಅವ್ರು ಸೇಫ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಮನೆಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಕ್ಕೆ ಅನ್ಕೊಂತಿದಾರ. ಆದ್ರೆ ಅದೇನಾ? ಸೇಫ್ ಇದೆ ಅದೆಲ್ಲ ಹೇಳ್ಬೇಕಾಗಿರೋದು ಬ್ರೋ. ಒಂದು ಥಿಂಕ್ ಮಾಡು, ಇವಾಗ ಅವ್ರು ಬಂದ್ಬಿಟ್ಟು ತೀರೋಗಿದ್ದಾರೆ, ಅವ್ರು ಸೇಫ್ ಇದಾರಾ ಇಲ್ವಾ ಅಂತ ಕೇರ್ ಮಾಡಲ್ಲ. ಅವ್ರು ಏನೋ ಬೇರೆ ಮೆಸೇಜ್ ಹೇಳ್ಬೇಕಂತ ಅನ್ಕೊಂಡಿದ್ದಾರೆ. ಓಕೆ, ನೀನು ಏನಾದರೂ ಮಿಸ್ ಮಾಡ್ತಿದ್ದೀರಾ? ಅವ್ರನ್ನ ಮಿಸ್ ಮಾಡ್ತಿದ್ರೆ ನನಗೊಂದು ಐಡಿಯಾ ಬರ್ತೀವಿ. ಮಿಸ್ అవుతున్నావా వాళ్ళని? ಸೊ ಅವ್ರನ್ನ ಏನಾದರೂ ನೀವು ಮಿಸ್ ಮಾಡ್ತಿದ್ರೆ ಎಸ್ ಅಂತ ತಿರುಗಿಸಿ ರಾಡ್ನ, ಇಲ್ಲಾಂದ್ರೆ ನೋ ಅಂತ ತಿರುಗಿಸಿ. ಓಕೆ, ಮಿಸ್ ಪಕ್ಕನ ಬಿಟ್ಟು ನೀವು ಇಲ್ಲಿಂದ ಹೋಗ್ತಿದ್ದೀರಾ? ನನ್ಗೆ ಡೌಟ್ ಆಗಿ ಬರ್ತಿದೆ. ನೀವು ಇಲ್ಲಿಂದ ಹೋಗ್ತಿದ್ರಾ? ಅವ್ರಿಗೆ ಸಮಾಚಾರ, ಅವ್ರಿಗೇನಾದ್ರು ಸಮಾಚಾರ ಇನ್ನು ಮತ್ತೆ ಹೇಳ್ತೀನಿ, ನೀವು ಇಲ್ಲಿಂದ ಹೋಗ್ತಿದ್ದೀರಾ? ಗುಡ್ ಬೈ ಏನಾದರೂ ಹೇಳ್ಬೇಕಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ? ಓಹೋ, ಇದು ಇಲ್ಬೋದನಾರಾ? ಅದು ನಾನೇ ಏನಕ್ಕೆ ಕರ್ನಾಟಕ ಅವನಂತ ಕನ್ನಡದವನು. ఓకే కీర్తన్ గారు వెళ్ళిపోతున్నారా మీరు? ఏం బ్రో ట్విస్ట్?
ಇಲ್ಲಿಂದ ಕಂಪ್ಲೀಟಾಗಿ ಹೋಗ್ಬಿಡ್ತಿದ್ದಾರಾ? ನೀನೇನು ಹಾರ್ಟ್ ಮೆಲ್ಟ್ ಆಯ್ತು. ಅದೇ ನೀನು ಬೇಜಾರಾಗ್ಬಿಟ್ಟಿದೆಯಲ್ಲ ಅಷ್ಟೊಂದು. ಎಷ್ಟು ವರ್ಷ ಬಾಂಡಿಂಗು? 3 years. 3 ವರ್ಷ ಬಾಂಡಿಂಗ್ ಫ್ರೆಂಡ್ಸ್, ಇವ್ರಿಗೆ ಮತ್ತು ಕೀರ್ತನ ಅವ್ರಿಗೆ. ಓಕೆ, ಸೊ ಕ್ವಶನ್ ಓಕೆನಾ? ಅವ್ರ ನಂಬರ್ ನನಗೆ ಶೇರ್ ಮಾಡಿದ್ರು. ನಾನು ಮಾಡ್ತೀನಿ. ನಾನೇ ಇಲ್ಲಾದರೂ ಟುಮಾರೋ ಇರ್ತೀವಲ್ವಾ ಇಲ್ಲೇ, ಸೊ ನಾನು ಕಾಲ್ ಮಾಡಿಕೊಂಡು ನಿಮಗೆ ಅದು ಹೆಂಗೆ ವಿಡಿಯೋ ಮಾಡಿ ಮಾತಾಡಲಾ? ಅವರು ಬೇಡ ಅಂತಾನೆ, ಪಕ್ಕ ಬೇಡ. ಲಾಸ್ಟ್ ಟೈಮಲ್ಲಿ ಹಂಗೆ ಕೇಳಿದ್ದಾರೆ, ಕೇಳೋಣ ಬೇಡ ಅಂದರು. ನೀವು ಬೇರೆ ಅಂದರೆ ನೀವು ಎಲ್ಲ ಅಲ್ಲ ವಿಡಿಯೋ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡೋಣ, ಅದು ಟ್ರೈ ಮಾಡೋಣ. ಹೆಂಗೆ ನೀವು ನಾನು ತಾನೇ ಮಾತಾಡ್ಬೇಕಂತ ಹೇಳಿತ್ತವರು? ಕರೆಕ್ಟು. ಇವಾಗ ನಾನು ಮಾತಾಡಬೇಕು, ನಾನು ಮಾತಾಡೋದನ್ನ ವಿಡಿಯೋ ರೆಕಾರ್ಡ್ ಮಾಡಬೇಕು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹತ್ರ. సో ఫ్రెండ్స్ ಅವ್ರು ಬಂದು ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ. నజియా నువ్వు కూడా వెళ్ళిపోవాలనుకుంటున్నావా? ನೀವು ಇಲ್ಲಿಂದ ಹೋಗ್ಬೇಕಂತ ಹೇಳ್ತಿದ್ದೀನಿ ಅವ್ರಿಗೆ. నజియా వెళ్ళిపోతున్నావా ఇక్కడ నుంచి? వెళ్ళిపోతుంటే సపరేట్ చేయి, కలుపు, లేదంటే సపరేట్ చేయి. నువ్వు వెళ్ళిపోతున్నావా ఇక్కడ నుంచి? ఇచ్చేపోతుంది. డిస్టెన్స్ దూరం ఉందండి వాళ్ళ అక్కడ మాట్లాడాలి. ఓకే వెళ్ళిపోతాను. ఇది కదా, ఓకే వెళ్ళట్లేదు, తనైతే వెళ్ళట్లేదు. ನಜೆ ಏನಕ್ಕೆ ಹೋಗ್ತಾ ಇಲ್ಲ? ಕಕ್ಷ ಕನ್ಫ್ಯೂಷನ್ ಆಗ್ಬೇಡ ಬ್ರೋ ನೀನು. ಅದು ಕಕ್ಷ ಪಗ ಇಲ್ಲಿಂದ ಹೋಗಲ್ಲ ಅಂತ ಅವಳು ಯಾವಾಗ್ಲೂ ಹೇಳಿದ್ದಾರೆ. ಇನ್ನೊಂದ್ಸಲಿ ಕೇಳು ಬ್ರೋ, ಕನ್ಫ್ಯೂಷನ್ ಆಗ್ಬೇಡ. ಕೀರ್ತನ ಅವ್ರನ್ನ నజియా నేను నిన్నే అడుగుతున్నా, నువ్వు ఇక్కడి నుంచి వెళ్ళిపోవాలనుకుంటున్నావా? కీర్తన గారు వెళ్ళిపోతున్నారు అంటున్నారు. ఇల్లిందా అది ఇక్కడి నుంచి వెళ్ళిపోవాలంటే వెళ్ళిపోతున్నాను అంటే కలుపు, లేదు ఇక్కడే ఉండాలి అనుకుంటుంటే సపరేట్ చెయ్యి. ಇಮಿಡಿಯೇಟ್ ಇಲ್ಲ ಹೋಗ್ತಿಲ್ಲ. ಏನಕ್ಕೆ? నువ్వు ఇంకా ఇక్కడ కక్షతో ఉండాలనుకుంటున్నావా లేకపోతే పగ తీసుకోవాలని ఉన్నావా? ఇక్కడ కక్షతో ఉన్నావా? ಏನಿಲ್ಲ ನಜಿಯಾ ಅವರೇ, ನಾನು ನಿಮಗೆ ಒಂದು ಹೇಳ್ತೀನಿ, ಇದೆಲ್ಲ ಬೇಡ. ಸುಮ್ಮನೆ ಈ ಸೇಡ್ ತೀರ್ಸ್ಕೊಳೋದೆಲ್ಲ ಬೇಡ. ದಯವಿಟ್ಟು ಕೀರ್ತನ ಅವರು ಹ್ಯಾಪಿಯಾಗಿ ಹೋಗ್ತಿದ್ದಾರೆ, ನೀವು ಇಲ್ಲಿಂದ ಹ್ಯಾಪಿಯಾಗಿ ಹೋಗಿ. ಅಷ್ಟೇನಾ ಬ್ರೋ? ಏನೋ ಕ್ವಶನ್ ಇದೆಯಾ? ಕ್ವಶನ್ ಇನ್ನೇನಿದೆ ಬ್ರೋ, ಅಷ್ಟೇ. ಇನ್ನು ಅವ್ರ ಹತ್ರ ಮಾತಾಡ್ಬೋದು. ನನಗೆ ಬೇಜಾರಾಗ್ತಿದೆ. ನನಗೂ ಹಂಗೆ ಅನಿಸ್ತಿದೆ ಬ್ರೋ. ನನಗೆ ನಿಮ್ಮ ಫೇಸ್ ನೋಡ್ತಿದ್ರೆ ನನಗೆ ಇನ್ನೂ ಬೇಜಾರಾಗ್ತಿದೆ. ಸೊ ಫ್ರೆಂಡ್ಸ್, ಇವಾಗ ಗಂಟ ಏನು ನಡೀತು ಅಂತಂದ್ಬಿಟ್ಟು ಇವಾಗ ಗಂಟ ನಿಮ್ಗೆ ಏನು ನಡೀತು ಅಂತಂದ್ಬಿಟ್ಟು ನಿಮ್ಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಇನ್ನೊಂದು ನಿಮಿಷದಲ್ಲಿ. ಅದೇನಂತಂದರೆ, ಕೀರ್ತನ ಅವ್ರು ಇಲ್ಲಿಂದ ಹೋಗ್ತಿದಾರಂತೆ. ಅವ್ರಿಗೆ ನಾನು ಕರ್ನಾಟಕದವನು, ಅವ್ರ ಫ್ಯಾಮಿಲಿಯವರು ಮತ್ತು ಇವರು ಒಂದ್ಸಲಿ ಕಾಣಿಸ್ತಿರೋದು ಸ್ಟ್ರೈಟ್ ಆಗಿ ಬಂದಿರೋದು. ಒಂದ್ಸಲಿ ಒಂದು ವಿಡಿಯೋ ಮಾಡ್ತೀನಿ, ಸೋಲೋ ಆಗಿ ಮಾಡ್ಬೇಕಂತ ಲೈವ್, ಅದೇ ಲಾಸ್ಟ್ ಆಗುತ್ತೆ. ನಜಿಯಾ ಅವ್ರು ನಾನು ಕಲ್ಸೋ ಥರ ಪ್ಲ್ಯಾನ್ ಮಾಡಿದ್ರು. ಓಕೆ. ಸೊ ಫ್ರೆಂಡ್ಸ್, ಕೀರ್ತನ ಅವರು ನನಗೆ ಕನಸಲ್ಲಿ ಬರ್ತಿದ್ರು, ಒಂದು ಆಕಾರ ಬರ್ತಿತ್ತು, ಬಟ್ ಅವರೇ ಅಂತ ಗೊತ್ತಿಲ್ಲ. ಇಲ್ಲಿಗೆ ಬಂದಾದ್ಮೇಲೆ ನನಗೆ ಕನ್ಫರ್ಮ್ ಆಯಿತು. ಸೊ ಅವ್ರಿಗೆ ಏನಿಲ್ಲ ಫ್ರೆಂಡ್ಸ್, ಅವ್ರಿಗೆ ಬಂದ್ಬಿಟ್ಟು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಅವರು ಹೋಗ್ತಿದ್ದಾರೆ, ಒಂದು ಲಾಸ್ಟ್ ಟೈಮ್ ಗುಡ್ ಬೈ ಹೇಳ್ಬೇಕು ಅಂತ ಅಂದ್ಬಿಟ್ಟು ಆಸೆ ಪಡ್ತಿದ್ದಾರೆ. ಅದು ನನ್ನ ಮೂಲಕ ತಿಳಿಸ್ಕೊಡ್ಬೇಕು ಅಂತೆ. ಸೊ ಅವ್ರ ಹತ್ರ ನಂಬರ್ ಇದೆ, ನಾನು ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡಿ ಅವ್ರು ಮಾತಾಡೋದನ್ನು, ಇಲ್ಲಾಂದರೆ ಅವ್ರ ಮನೆ ಅಡ್ರೆಸ್ ತಿಳ್ಕೊಂಡು ಡೈರೆಕ್ಟಾಗಿ ಹೋಗಿ ವಿಷಯನ ಅವ್ರು ತಿಳಿಸ್ಕೊಡೋದನ್ನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತು ಆಯಿತು ಅಂದರೆ ಖಂಡಿತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಗಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಪ್ರೋಟೋಕಾಲ್ಸ್ ಅಂತ ಏನಾದರೂ ಇರುತ್ತಲ್ವ, ಅವ್ರದ್ದು ಇವಾಗ ಅವ್ರ ಮಾನ ಮರ್ಯಾದೆ ಪ್ರಶ್ನೆನೂ ಇರುತ್ತಲ್ವ. ಸೊ ಅದರಿಂದ ಕೆಲವರು ಒಪ್ಪಲ್ಲ.
ಸೊ ನೋಡೋಣ ಫ್ರೆಂಡ್ಸ್, ಇವಾಗಾದರೆ ಈ ಲೊಕೇಶನಿಂದ ನಾವು ಹೋಗ್ತಾ ಇದ್ದೀರಿ. ಸೊ ಕೀರ್ತನ ಅವರೇ, ಒಂದು ಕಡೆ ಖುಷಿನೂ ಆಗ್ತಿದೆ, ಒಂದು ಕಡೆ ಬೇಜಾರು ಆಗ್ತಿದೆ. ಯಾಕಂದರೆ ಇಷ್ಟು ಚೆನ್ನಾಗಿ ನನ್ನ ಜೊತೆ ಯಾರೂ ಇದ್ದಿಲ್ಲ. ನಾನು ಎಷ್ಟೋ ಲೊಕೇಶನ್ ಹತ್ರ ಹೋಗಿದ್ದೀನಿ, ಇಷ್ಟು ಚೆನ್ನಾಗಿ ಇಷ್ಟು ಫ್ರೀಡಮ್ ಆಗಿ ನಾನು ಯಾವ ಲೊಕೇಶನಲ್ಲೂ ತಿರುಗಿತಿಲ್ಲ. ಸೊ ನಿಮ್ಮ ಲೊಕೇಶನಲ್ಲಿ ನೀವಿರೋ ಜಾಗದಲ್ಲಿ ನಾನು ತುಂಬ ಫ್ರೀಯಾಗಿ ಫೀಲ್ ಆಗ್ತಿದ್ದೆ. ಇಲ್ಲಿರೋರು ನಮ್ಮ ಸ್ವಂತದವರೇ ಅನ್ನೋ ಥರ ಫೀಲ್ ಆಗ್ತಿದ್ದೆ. ನನ್ನ ಏನೂ ಮಾಡಲ್ಲ ಅನ್ನೋ ನಂಬಿಕೆ ಇತ್ತು ಈ ಲೊಕೇಶನಲ್ಲಿ. ಸೊ ಅಷ್ಟು ಧೈರ್ಯ ಕೊಟ್ಟಿದ್ರಿ ನೀವು. ಸೊ ತುಂಬ ಥ್ಯಾಂಕ್ ಯು. ಸೊ ನಿಮ್ಗೆ ಮತ್ತೊಂದ್ಸಲ ನನ್ನ ಕಡೆಯಿಂದನೂ ಗುಡ್ ಬೈ. ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀರಾ. ಇದಕ್ಕೆ ಮೇಲಾದರೂ ಹ್ಯಾಪಿಯಾಗಿರಿ. ಸೊ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಿಮ್ಮ ಫ್ಯಾಮ್ಲಿಯವ್ರಿಗೆ ನೀವು ಏನು ತಿಳಿಸ್ಕೊಡ್ಬೇಕು ಅಂತ ನನ್ನ ಹತ್ರ ಹೇಳಿದ್ದೀರೋ ನಾನು ಖಂಡಿತ 1000% ನಾನು ತಿಳಿಸ್ಕೊಟ್ಟೇ ಕೊಡ್ತೀನಿ. ಹೆಂಗಾದರೂ ಟ್ರೈ ಮಾಡಿ. ಸೊ ಅವ್ರು ಏನಾದರೂ ನನ್ನ ಬೈದರೂ ಪರವಾಗಿಲ್ಲ, ಈ ವಿಷಯನ ನಾನು ತಿಳಿಸ್ಕೊಡ್ತೀನಿ. ಸೊ ಗುಡ್ ಬೈ ಕೀರ್ತನ ಅವರೇ. ಸೊ ಫ್ರೆಂಡ್ಸ್, ಈ ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನಾನಾದರೆ ಈ ಲೊಕೇಶನಿಂದ ಇವಾಗ ಹೋಯ್ತಾ ಇದ್ದೀನಿ. ಓಕೆ ಬ್ರೋ. ಎರಡು ಲೊಕೇಶನ್ಸ್ ಮಾಡಬೇಕಂತ ಇವತ್ತೇ ಬಂದಿದ್ದಾರೆ ಬಸ್ಸಿಂದ. ಫುಲ್ಲು ರೈನು ಮಲೇಲಿ ನೆನ್ಕೊಂಡು ಬಂದಿರೋದು ಬ್ರೋ, ಮಲೇಲಿ ನೆನ್ಕೊಂಡು ಬಂದಿರೋದು. ಹೌದು. ಸೊ ಸುಮಾರು ಸ್ಕೂಲ್ದು ಒಂದು ಕಾಲೇಜ್, ಸ್ಕೂಲೆಲ್ಲ ಕಾಲೇಜಲ್ಲೂ ಮಾಡಬೇಕಂತ ಇದು ಮಾಡ್ತಿದೆ. ಇಲ್ಲಾಂದರೆ ಇನ್ನೊಂದು ಜಾನ್ವಾಟ್ ಮಾತ್ರ ಇದೆ ಅಲ್ವಾ, ಅದು ಟ್ರೈ ಮಾಡೋಣ. ಅದರಲ್ಲಿ ಮಾಡೋಣ. ಅಲ್ಲೇನು ಬೇಬಿ ಗೋಸ್ಟ್ ಅಲ್ವಾ ಇರೋದು? ಬೇಬಿ ಗೋಸ್ಟ್. ಓಕೆ. ಅದು ಗೈಸ್ ನನಗೆ ಜಾಸ್ತಿ ಕಲ್ಲಲ್ಲೂ ನೀರು ಹಚ್ಚೇಸಿ ಎಲ್ಬೋತ ನನಗೆ ಫೀಲಿಂಗ್ ఒకసారి ಗೊತ್ತಾಯ್ತು. ನಾನು ನೋಡಿದೆ, ನಿನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು, ನಾನು ನೋಡಿದೆ, ನನಗೆ ಅರ್ಥ ಆಯ್ತು. ಬಾಂಡಿಂಗ್ ಎಲ್ಲ ಉಂಟು ಮನುಷ್ಯನಿಗೆ. ಬಟ್ ನಾನು ಬ್ರೋ ಸೀರಿಯಸ್ ಆಗಿ ಹೇಳ್ತೀನಿ, ಎಷ್ಟು ಅಬಾಂಡೆಂಟ್ ಜಾಗಗಳಿಗೆ ಗೋಸ್ಟ್ ಹಂಟಿಂಗ್ ಹೋಗಿದ್ದೀನಿ. ಈ ಲೊಕೇಶನಲ್ಲಿ ಫ್ರೀಯಾಗಿ ಫೀಲ್ ಮಾಡಿರೋ ಥರ ಯಾವ ಲೊಕೇಶನಲ್ಲಿ ಆರಾಮಾಗಿ ಯಾರಿದ್ರು ಬಿಡು ನಮ್ಮ ಸ್ವಂತದವರು, ನಮ್ಮ ಫ್ಯಾಮಿಲಿ ಮೆಂಬರು ಹಂಗೆ ಅನ್ಕೊಂಡು ಇರೋ ಅಲ್ಲಿದೆ. ಅಷ್ಟು ಹತ್ರ ಇದೆ. ನಮ್ಗೆ ಏನು ಭಯ ಆಗ್ತಿಲ್ಲ. ಅಂದ್ರೆ ಶಿವರಿಂಗ್ ಇರುತ್ತೆ, ಬಟ್ ಸೇಫ್ ಆಗಿ ಫೀಲ್ ಆಗ್ತಿದೆ. ಏನೋ ಮಾಡ್ತಾರೆ ಅಂತ ಭಯ ಇಲ್ಲ. ಬಟ್ ಒಂದು ಆಕಾರ ನಮ್ಮ ಎದುರುಗಡೆ ಕುತ್ಕೊಂಡಿದ್ರೆ ಹೆಂಗಿರುತ್ತೆ ಅದು. ಹೌದು, ಎಕ್ಸ್ಪೀರಿಯನ್ಸ್. ಸೊ ಫ್ರೆಂಡ್ಸ್, ಇಲ್ಲಿಂದ ಆದರೆ ನಾವು ಹೊರಡ್ತಾ ಇದ್ದೀರಿ. ಸೊ ನಿಮಗೆ ಆಚೆ ಲೊಕೇಶನ್ ತೋರಿಸ್ಬಿಡ್ತೀನಿ. ಏನಿದೆ ಟಾರ್ಚ್ ವರ್ಕ್ ಆಗ್ತಿಲ್ಲ, ಟಾರ್ಚ್ ಆನ್ ಆಗಿಲ್ಲ ಇಷ್ಟೊತ್ತು. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಫಾರೆಸ್ಟ್ ಏರಿಯಾ ಇದು. ಸೊ ಹಿಂಗಿದೆ. ಸೊ ಎಲ್ಲರೂ ಹೇಳಿದ್ರೆ ಆಚೆ ಬಂದು ಎಂಡಿಂಗ್ ಕೊಡಿ ಅಂತ. ಸೊ ಇಲ್ಲಾದರೆ ನನಗೆ ಯಾವುದೇ ಟೆನ್ಷನ್ ಇಲ್ಲ, ಆರಾಮಾಗಿ ನಾನು ಸೇಫಾಗಿ ಹೋಯ್ತೀನಿ ಅಂತ ನನಗೆ ಗೊತ್ತು. ಸೊ ಈ ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್.